ಯಾವುದು ಹಾಡುಗಳಾಗಿರ್ಬೋದು, ಕಥೆ ಆಗ್ಬೋದು, ಅಂದರೆ ಇದೆಲ್ಲ ನಿಮ್ಮ ನೇಟಿವಿಟಿಗೆ ತಕ್ಕಂಥ ಹೌದು. ನಾನು ಸಾಮಾನ್ಯ ಕಥೆ ಮಾಡೋದೇ ಓಡಾಡ್ಕೊಂಡು ನೋಡ್ತೀನಿ ಫಸ್ಟ್ ಏನು ನಡೀತಾ ಇದೆ ಇಲ್ಲಿ ಇನ್ಸಿಡೆಂಟು ಅಂತ ನೋಡಿ, ಸ್ಪೆಷಲಿ ಈ ಕತೆ ಮಾಡುವಾಗ ನೈಟ್ ಲೈಫ್ ಹೇಗಿದೆ ಬೆಂಗಳೂರಲ್ಲಿ ಅಂತ ಹುಡ್ಕಾಡಿದೆ ನಾವು ಒಂದಷ್ಟು ವಿಷಯಗಳು ಸಿಗ್ತದೆ. ಅದು ಸಿನಿಮಾ ಮೂಲಕ ಅದನ್ನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಅಂದರೆ ಯಾವಾಗಲೂ ಹೆಣ್ಮಕ್ಳಿಗೆ ಆಗುವಂಥ ಮೋಸ ಈ ಕತ್ಲಲ್ಲಿ, ಎಲ್ಲಿ ಬ್ಯಾಂಗ್ಳೂರು ಅನ್ನೋ ಒಂದು ಜಾಗದಲ್ಲಿ ಎಷ್ಟು ಡೇಂಜರಸ್ ಅದು ಹೆಣ್ಮಕ್ಳು ಬದುಕು ಪಾಪ ಅನ್ನೋದನ್ನು ಹೆಣ್ಮಕ್ಳ ಪರವಾಗಿ ಮಾಡಿರುವಂಥ ಸಿನಿಮಾ ಇದೆ. ಆ್ಯಕ್ಚುಲಿ ನಾನು ಅದನ್ನು ನಿಮ್ಗೆ ಸುಮ್ಮನೆ ಅದು ಬ್ಯಾಡ್ ಗರ್ಲ್ಸ್ನ ಕೂಡ ನೋಡ್ತೀರಾ ಅಂತ ಏನು ನೀವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ, ಅದನ್ನು ಆ ವರ್ಡ್ ಅದಕ್ಕೆ ಯೂಸ್ ಮಾಡಿದ್ದೀನಿ. ಅಂದರೆ ಹೌದು, ಹೆಣ್ಣು ತಪ್ಪು ಅಂತ ಬಂದಾಗ ಯಾಕೆ ಎದುರಾಕೊಂಡು ನಿಂತ್ಕೋಬಾರ್ದು? ಹೆಣ್ಣು ಒಂದು ದೊಡ್ಡ ಶಕ್ತಿ ಅಲ್ವಾ, ಹೆಣ್ಣು ಯಾವಾಗಲೂ ಸೈಲೆಂಟಾಗಿರೋಕ್ಕೆ ಆಗಲ್ಲ, ಎದುರಾಕೊಂಡು ನಿಂತ್ಕೋಬೇಕಾಗತ್ತೆ ಕೆಲವು ವಿಚಾರ. ಅದೇ ಸರ್, ಹೆಣ್ಣು ಬ್ಯಾಡ್ ಗರ್ಲ್ಸ್ ಅಂತ ಪೋರ್ಟ್ರೇ ಮಾಡಿದ್ದೀರಿ, ಅದನ್ನು ಹೇಳಿರುವಂಥ ಒಂದು ಆರ್ಟಿಸ್ಟ್ ಕೂಡ ಅಷ್ಟೇ ಪವರ್ಫುಲ್. ಎಕ್ಸಾಕ್ಟ್ಲಿ ಯಾರು ಹೇಳ್ತಾರೋ ಅದು ಕೌಂಟ್ ಆಗುತ್ತೆ. ಈಗ ಅದೊಂದೇ ನಾನು ಬಚಾವಾದೆ. ಹಾಗೇನಿಲ್ಲಮ್ಮ, ಉಮಾಶ್ರೀ ಅಮ್ಮ ಯಾಕೆ ಹೇಳ್ತಾರೆ ಅಂತ ಅದನ್ನು ನೀವು ಸಿನಿಮಾಲ್ಲಿ ನೋಡಿದಾಗ ನೀವು ಚಪ್ಪಾಳೆ ಹೊಡಿತೀರಾ. ಅಂದರೆ ಹೆಣ್ಮಕ್ಳಿಗೆ ಅನಿಸುತ್ತೆ ಉಮಾಶ್ರೀ ಅಮ್ಮ ಹೇಳಿದ್ಮೇಲೆ ಕರೆಕ್ಟಾಗಿ ಹೇಳಿದ್ರು, ನಾನಿದ್ರು ಅದೇ ಕೆಲಸ ಮಾಡ್ತಿದ್ದೆ ಅಂತ. ಸ್ಟಾರ್ಟಿಂಗಲ್ಲಿ ಬದುಕೋಕೆ ಬಿಟ್ರು ಅಂತ ಹೇಳ್ತಾರೆ, ಒಬ್ಬ ಲೇಡಿ ವಾಯ್ಸ್ ಬರುತ್ತೆ, ಅದು ಮೋನಿಶಾ ವಾಯ್ಸೇ ಅದು. ಈಗ ಉಮಾಶ್ರೀ ಅವ್ರದ್ದೇ ಹೇಳ್ತೀನಿ, ಅವ್ರ ಕತೆ ಬಂದಿರೋದು ಅವ್ರ ಜರ್ನಿ ಇದೆಯಲ್ಲ, ಬದುಕೋಕೆ ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರು ಬದುಕಿ ತೋರಿಸಿರೋ ಅಂಥದ್ದು. ಸೊ ಹೆಣ್ಮಕ್ಳು ಈಗ ಹೇಗಾಗಿದ್ದಾರೆ ಅಂತಂದರೆ ಎಲ್ಲರೂ ವಾಯ್ಸ್ ಔಟ್ ಮಾಡ್ತಾರೆ, ಎಲ್ಲರೂ ಧ್ವನಿ ಇದು ಮಾಡ್ತಾರೆ. ಸೊ ಈ ಬದುಕೋಕೆ ಬಿಡ್ರು ಅನ್ನೋದು ಅವ್ರನ್ನ ಬದುಕೋಕೆ ಬಿಡೋದಿಲ್ಲ ಸಮಾಜ. ಆದ್ರೂ ಹೆಣ್ಣಿನ ಮೇಲೆ ಶೋಷಣೆ ನಡೀತಾ ಇರುತ್ತೆ. ಈ ಥರದ್ದು ಏನಾದರೂ ಸಬ್ಜೆಕ್ಟ್ ಇಟ್ಕೊಂಡು ಸಿಟಿ ಲೈಫ್ ಬಂದಿದೆಯಾ? ಇಲ್ಲ, ತುಂಬ ವಿಷಯ ಹೇಳಕ್ಕೆ ಕೊಟ್ಟಿದ್ದೀನಿ. ಈಗ ನಿಮ್ಮ ಪಾಯಿಂಟು ಕೂಡ ಕರೆಕ್ಟಾಗಿದೆ. ಹೌದು, ಈಗ ಹೆಣ್ಮಕ್ಳು ಕೂಡ ಸಮಾನವಾಗಿ ನಿಂತ್ಕೋಬೇಕು. ಯಾವಾಗ ಹೆಣ್ಮಕ್ಳು ಸಮಾನವಾಗಿ ನಿಂತ್ಕೋತಾರೋ ಎಲ್ಲ ಕ್ಷೇತ್ರದಲ್ಲೂ ಎಲ್ಲಿ ಅವ್ರಿಗೂ ಒಂದು ಮೇಲ್ಗೈ ಸಾಧನೆ ಮಾಡೋಕ್ಕೆ ಶಕ್ತಿ ಸಿಗುತ್ತೋ ಅವತ್ತು ಒಂದು ಸಮಾಜ ನಿರ್ಮಾಣ ಆಗುತ್ತೆ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಎಲ್ರಿಗೂ ಈಕ್ವಾಲಿಟಿ ಬೇಕು, ಹೆಣ್ಣು ಗಂಡು. ಅಂದರೆ ನಾನು ಯಾವುದು ಆ್ಯಸ್ ಎ ಡೈರೆಕ್ಟರ್ ನನ್ನ ಕಣ್ಣಿಗೆ ಯಾವುದಾದ್ರು ಪ್ರಶ್ನೆ ಕೇಳಬೇಕು ಅನಿಸುತ್ತೋ ಪ್ರಶ್ನೆ ಕೇಳೋದು ಎಲ್ಲರ ಹಕ್ಕು, ಎಲ್ರಿಗೂ ಬೇಕದು ಪ್ರಶ್ನೆ ಕೇಳಬೇಕು ಅನ್ನೋದು. ಅದನ್ನು ನಾನು ಸಿನಿಮಾ ಮೂಲಕ ಪ್ರಶ್ನೆ ಕೇಳ್ತಾ ಇರ್ತೀನಿ. ಪ್ರತಿ ಸಿನಿಮಾಲು ಸಿಟಿ ಲೈಟ್ಸಲ್ಲೂ ತುಂಬ ಪ್ರಶ್ನೆ ಕೇಳೋಕೆ ಕೊಟ್ಟಿದ್ದೀನಿ. ಅದು ಬಹುಶಃ ನಿಮ್ಮೆಲ್ರಿಗೂ ಅನಿಸುತ್ತೆ, ಸರ್ವೇ ಸಾಮಾನ್ಯ ಆ ಕತೆ ನೋಡಿರೋರಿಗೆ ಅಥವಾ ಬೆಂಗಳೂರಲ್ಲಿ ಓಡಾಡೋರಿಗೆಲ್ಲರಿಗೂ ಆ ಪ್ರಶ್ನೆ ನಾನು ಕೇಳಬೇಕು ಅನಿಸುತ್ತೆ, ವ್ಯವಸ್ಥೆ ಕೇಳಬೇಕು ಆ ಪ್ರಶ್ನೆ ಅನಿಸುತ್ತೆ. ಸರ್, ಇವಾಗ ಪ್ರತಿ ಸಿನಿಮಾ ನೀವು ಮಾಡ್ಕೊಂಡು ಬಂದಿದ್ದೀರಾ, ಬಟ್ ಈ ಸಿನಿಮಾ ಒಂದು ಸ್ಪೆಷಲ್ ಅನ್ಸುತ್ತೆ. ನಿಮ್ಮ ಮಗಳು ಈ ಸಿನಿಮಾದಲ್ಲಿ, ಸೊ ಎಫರ್ಟ್ ಎಷ್ಟು ಡಬಲ್ ಆಗಿತ್ತು ಸರ್, ಮತ್ತೆ ಜವಾಬ್ದಾರಿ ಮಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ಒಂದು ನಿಮ್ಗೆ ಜವಾಬ್ದಾರಿ ಆಗಿರುತ್ತೆ. ಸೊ ಅದನ್ನು ಯಾವ ಥರ ನಿಭಾಯಿಸಿದ್ರಿ ಅಂತ? ಈಗ ಅಲ್ಲೇನಾಗುತ್ತೆ, ಆಚೆ ಬಂದಾಗ ಮಗಳು, ಅಲ್ಲಿ ಸೆಟ್ಟಲ್ಲಿ ಬಂದಾಗ ಮಗಳು ಅಂತ ನಾನು ಯಾವತ್ತೂ ನೋಡಲೇ ಇಲ್ಲ. ಯಾಕೆಂದರೆ ಈ ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಸರ್ ಇದು ತುಂಬ ಚೆನ್ನಾಗಿ ಆ ಪಾತ್ರನ ಡಿಸೈನ್ ಮಾಡಿದ್ದೀರಾ ಅಂತ. ಅಲ್ಲೆಲ್ಲೂ ಮಗಳು ಮುದ್ದ ಆ ಥರದ್ದು ಯಾವುದೂ ಇಲ್ಲ. ನಿಮ್ಮ ಸಿನಿಮಾಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.